ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆನೇಕಲ್ ಪಟ್ಟಣದ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರಿ ಸಂಘದ ಕಚೇರಿ ಆವರಣದಲ್ಲಿ ಜೇನುಗೂಡು ಸಂಘದ ಸಹಯೋಗದೊಂದಿಗೆ ಕಾಲೇಜು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ 20 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ಕಳೆದ 14 ವರ್ಷಗಳಿಂದ ಆನೇಕಲ್ ತಾಲೂಕು ಸೇರಿದಂತೆ ಕರ್ನಾಟಕ, ತಮಿಳುನಾಡು ಗಡಿಭಾಗದ ಸರ್ಕಾರಿ ಶಾಲೆಗಳಲ್ಲಿ ಓದಿದ ಹಾಗೂ ಮೆರಿಟ್ನಲ್ಲಿ ಸಾಧನೆಗೈದ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಜೇನುಗೂಡು ಸಂಸ್ಥೆಯು ಸತತವಾಗಿ ಪ್ರೋತ್ಸಾಹಿಸುತ್ತಾ ಬಂದಿದೆ. ಈ ಶ್ಲಾಘನೀಯ ಕಾರ್ಯವು ಮುಂದೆಯೂ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಇಂತಹ ಸತ್ಕಾರ್ಯಗಳಿಗೆ ಆಸಕ್ತರು ಕೈಜೋಡಿಸುವಂತೆ ಸಂಘದಿಂದ ಮನವಿ ಮಾಡಲಾಯಿತು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವುದರ ಜೊತೆಗೆ ಸಮಾಜ ಸೇವೆ, ಪರಿಸರ ಕಾಳಜಿ, ಗ್ರಾಮಗಳ ಸ್ವಚ್ಛತೆ ಹಾಗೂ ರೈತರು ಮತ್ತು ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಾರ್ವಜನಿಕರು ಸಹಕರಿಸಬೇಕೆಂದು ಅವರು ಕೋರಿದರು. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಪಿ. ಮಂಜುನಾಥ್, ಮಹಿಳಾ ಹೋರಾಟಗಾರ್ತಿ ಮಮತಾ ಯಜಮಾನ್, ಸಂಘದ ಉಪಾಧ್ಯಕ್ಷರಾದ ಶಂಕರ್ ಹಾಗೂ ಕಾರ್ಯದರ್ಶಿ ಬಿ. ಶ್ರೀನಿವಾಸ್ ಉಪಸ್ಥಿತರಿದ್ದರು. ಜೇನುಗೂಡು ಸಂಸ್ಥೆಯ ಅಧ್ಯಕ್ಷರಾದ ಪ್ರವೀಣ್ ಬಿಎಂ, ಬೋರ್ಡ್ ಮೆಂಬರ್ ಸುಜೇಂದ್ರ ಆರ್, ಸ್ವಯಂ ಸೇವಕರಾದ ಚೇತನ್, ಗೋಕುಲ್, ದಿಲೀಪ್, ಅರ್ಚನಾ, ಯತೀಶ್, ವೆಂಕಟೇಶ್ ಹಾಗೂ ಆಕಾಶ್ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ಇದಲ್ಲದೆ ಸಂಘದ ನಿರ್ದೇಶಕರಾದ ಸುಬ್ರಹ್ಮಣಿ, ಕೀರ್ತಿ ಪ್ರಸಾದ್, ರಾಜು, ಸಿ. ವೆಂಕಟೇಶ್, ಪ್ರೇಮಾಕೆ, ಶ್ರೀನಿವಾಸ್, ವೆಂಕಟೇಶ್ ಹಾಗೂ ವೆಂಕಟೇಶ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಬಂದಂತಹ 80 ವರ್ಷಗಳ ಸಂಭ್ರಮಾಚರಣೆ ಅಂಗವಾಗಿ ಈ ಒಂದು ದಿನ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹಧನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮನ ಜೇನುಗೂಡು ಸಂಸ್ಥೆ ಮತ್ತು ನಮ್ಮ ಆನೇಕಲ್ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡು ಗಡಿ ಭಾಗದ ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಏನು ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ದೇಶದ ರೈತ ಮತ್ತು ಗಡಿ ಕಾಯುವಂಥ ಯೋಧರಿಗೆ ಒಂದು ಶ್ರೇಯಸ್ಸನ್ನು ಸಿಗಲಿ ಅಂತ ಹೇಳ್ತಾ ಮತ್ತು ಎಲ್ಲರಿಗೂ ಸಹ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನು ಈ ದಿನ ಖಾದಿ ಗ್ರಾಮೋದ್ಯೋಗ ವಿದ್ಯೋದ್ದೇಶ ಸಂಸ್ಥೆಯ ಆವರಣದಲ್ಲಿ ಜೇನುಗೂಡು ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸಂಘದ ಪದಾಧಿಕಾರಿಗಳು ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮುಂದಿನ ಮಕ್ಕಳು ಎಜುಕೇಷನ್ ಇದಕ್ಕೆ ಪ್ರೋತ್ಸಾಹ ಧನವನ್ನು ನೀಡುವುದರ ಮುಖಾಂತರ ಏನು ಸ್ವಾತಂತ್ರ್ಯೋತ್ಸವದ ದಿನ ಇವತ್ತು ಏನು ಈ ಶೈಕ್ಷಣಿಕ ವರ್ಷ ಓದ್ತಾ ಇದ್ದಾರೆ, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಳಿಲು ಸೇವೆ ಆಗಲಿ, ಅವರು ಉನ್ನತ ಮಟ್ಟಕ್ಕೆ ಬೆಲೆ ಅನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಸಂಘದವರಿಗೂ ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಸಾರ್ವಜನಿಕರು, ಪೋಷಕರು ಸಹ ಆಗಮಿಸಿದ್ದಾರೆ. ಎಲ್ರಿಗೂ, ಎಲ್ಲ ನಿರ್ದೇಶಕರಿಗೂ ಸಹ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಅವರು ಇನ್ನೂ ಜೇನುಗೂಡು ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರು ಅರ್ಹತೆಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದಾರೆ. ನಮಸ್ಕಾರ, ಸುಜೇಂದ್ರ ಅಂತ, ಟ್ರಸ್ಟಿ ಬೋರ್ಡ್ ಮೆಂಬರ್ ಆಗಿ ಜೇನುಗೂಡು ಸಂಸ್ಥೆಯಲ್ಲಿ ಇದ್ದೀನಿ. ಸೊ ಇವತ್ತಿನ ದಿನ ಆನೇಕಲ್ ತಾಲೂಕು RTS ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಆ ಸಂಸ್ಥೆ ನಮಗೆ ಇವತ್ತು ಒಂದು ಈವೆಂಟ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಎವ್ರಿ ವರ್ಷ ಎಲ್ಲ ವರ್ಷವೂ ಸಹಾಯ ಮಾಡೋದಕ್ಕೆ ಈ ಜಾಗ ಕೊಟ್ಟು ನಮಗೆ ಬ್ಯಾಕ್ ಬೋನ್ ಆಗಿದ್ದಾರೆ. ಸೊ ಇವತ್ತು ಏನು ಅಜೆಂಡಾ ಅಂದರೆ ಸ್ಟೂಡೆಂಟ್ ಸ್ಕಾಲರ್ಶಿಪ್. ಸೊ ಪುವರ್ ಪೀಪಲ್ಸ್ ಲೈಕ್ ಮೆರಿಟಲ್ಲಿ ಓದಿರೋರಾಗಲಿ ಅಂಥ ಹುಡುಗರನ್ನ ಐಡೆಂಟಿಫೈ ಮಾಡಿದ್ವಿ. ಆನೇಕಲ್ ತಾಲೂಕು ಮತ್ತು ನಿಯರ್ ಬೈ ಬಾರ್ಡರ್ ಏರಿಯಾಸ್ ಲೈಕ್ ಹೊಸೂರು, ಆನೇಕಲ್ ಎಲ್ಲ ಹಳ್ಳಿಗಳಲ್ಲೂ ಗೌರ್ಮೆಂಟ್ ಸ್ಕೂಲ್ ಮಿನಿಮಮ್ ಎಜುಕೇಷನ್ SLC ತನಕ ಗೌರ್ಮೆಂಟ್ ಸ್ಕೂಲ್ ಓದಿರೋಂಥ ಹುಡುಗರನ್ನ ಪ್ರೆಸೆಂಟ್ ಕಾಲೇಜಲ್ಲಿ PUC ಆಗಿರಲಿ ಮತ್ತು ಡಿಗ್ರಿ ಆಗಿರಲಿ PG ಕೋರ್ಸ್ ಮಾಡಿರೋರು ಯಾರೇ ಆಗಿರಲಿ ಹುಡುಗರನ್ನ ಐಡೆಂಟಿಫೈ ಮಾಡಿ ಎಲ್ಲರಿಗೂ ನಮ್ಮ ಕೈಲಾದಂಥ ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ. ಈ ಈವೆಂಟ್ ಲಾಸ್ಟ್ 14 ಇಯರ್ಸಿಂದ ಮಾಡ್ತಿದ್ದೀವಿ. ಇವತ್ತು ಸ್ಟೂಡೆಂಟ್ಸ್ ಕೌಂಟ್ಸ್ 1ರಿಂದ 37 ಆಗಿದೆ. ಸೊ ನಮ್ಮ ಅಜೆಂಡಾ ಎವ್ರಿ ವರ್ಷ ಇದನ್ನು ಮಾಡಬೇಕಂತ ಕೋರ್ಕೊಳ್ತಾ ಇದ್ದೀವಿ. ಇವತ್ತು ನಮಗೆ ತುಂಬ ಸಪೋರ್ಟ್ ಮಾಡಿರುವಂಥ ನಮ್ಮ ಸಂಘದವ್ರಿಗೂ ಮತ್ತು ನಮ್ಮ ಜೇನುಗೂಡು ಸಂಸ್ಥೆ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲ್ಲ ಬೋರ್ಡ್ ಮೆಂಬರ್ಸ್ಗೂ ತುಂಬ ಧನ್ಯವಾದಗಳು ಹೇಳ್ಕೊಳ್ತಾ ಇದ್ದೀನಿ. ನಾವು ಓಪನ್ ಆಗಿ ಹೇಳ್ಬೇಕಂದ್ರೆ ನಾವು ಬಡ ಕುಟುಂಬದಲ್ಲಿ ಬಂದಿರೋರೆ. ನಾವು ಇಂಜಿನಿಯರಿಂಗ್ ತುಂಬ ಕಷ್ಟ ಬಿದ್ದು, ಲೈಕ್ ನಮ್ಮ ಅಪ್ಪನೂ ರೈತನೇ.
ಸೊ ನಮ್ಮಲ್ಲಿ ಏನು ಮಾಡ್ತಿದ್ವಿ ಅಂದರೆ ಕಾಲೇಜಲ್ಲಿ NSS ಸಂಸ್ಥೆ ಅಂತಿತ್ತು, ಆ ಸಂಸ್ಥೆಯಿಂದ ಹೊರಗಡೆ ಬಂದ್ವಿ. ಸೊ ಕಾಲೇಜ್ ಮುಗಿದ ನಂತರ ಏನು ಮಾಡಬೇಕು, ಜನಕ್ಕೆ ಹೆಂಗೆ ಸಹಾಯ ಮಾಡಬೇಕು, ಸರ್ವಿಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ನಮಗೆ ಒಂದು ಗುರುತಿಂಪು ಬೇಕಾಗಿತ್ತು. ಸೊ ಅದಕ್ಕೆ ಜೇನುಗೂಡು ಅಂತ ನಮ್ಮ ಸ್ನೇಹಿತರೊಬ್ಬರು ಶುರು ಮಾಡಿದ್ರು. ಅದನ್ನು ಕರ್ನಾಟಕ ಗೌರ್ಮೆಂಟಲ್ಲಿ ರಿಜಿಸ್ಟ್ರು ಮಾಡಿದ್ದೀವಿ ಸಹ. ನಮಗೂ ಟ್ರಸ್ಟ್ ಆಫೀಸ್ ಇದೆ, ಎಲ್ಲ ಕಡೆಯೂ ತಂಡಗಳಿದ್ದಾವೆ, ವಾಲಂಟಿಯರ್ಸ್ ಇದ್ದಾರೆ, ಸುಮಾರು 250 ವಾಲಂಟಿಯರ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಎಲ್ಲ ವಾಲಂಟಿಯರ್ಸು ಒಂದಾಗಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ. ಆ್ಯಂಡ್ ಏನಂತಂದರೆ ಈ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಒಂದೇ ನಾವು ಮಾಡ್ತಿಲ್ಲ, ಆರ್ಫನೇಜಸ್ ವಿಸಿಟ್ ಮಾಡ್ತೀವಿ, ಸೊ ಪ್ಲಾಂಟೇಷನ್ ಡ್ರೈವ್ ಮಾಡ್ತೀವಿ, ಮತ್ತು ಹುಡುಗರಿಗೆ ಯಾರಾದರೂ ಎಜುಕೇಷನ್ಸ್ ರಿಲೇಟೆಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬೇಕು, ಗೌರ್ಮೆಂಟ್ ಸ್ಕೂಲ್ಸ್ ಬೇಕು. ಇತ್ತೀಚೆಗೆ ನಾವೊಂದು ಗ್ರಾಮವನ್ನು ಆಯ್ಕೆ ಮಾಡಿದ್ದೀವಿ. ಸೊ ಅಲ್ಲಿ ಫುಲ್ ರೂರಲ್ ಏರಿಯಾ ಆ್ಯಕ್ಚುಲಿ, ಅಂತ ರೂರಲ್ ಏರಿಯಾಸ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಬಂದು ಅಂಥ ಊರುಗಳ ಗ್ರಾಮಗಳನ್ನ ದತ್ತಕ್ಕೆ ತೊಗೊಂಡು, ಅಂದರೆ ನಮ್ಮ ಕೈಯಲ್ಲಿ ಅದನ್ನು ದತ್ತಕ್ಕೆ ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಿಲ್ಲ, ನಮ್ಮ ಕೈಯಲ್ಲಿ ಸಹಾಯನ ಹುಡುಗರಿಗೆ ಆಗಲಿ, ಓಲ್ಡ್ ಏಜ್ ಪೀಪಲ್ಗಾಗಿರಲಿ, ಒಂದು ಏನೇ ಒಂದು ಡಿಜಿಟಲೈಸೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಏನೇ ರೀತಿ ಸಹಾಯ ಬಂದರು ಗ್ರಾಮದಲ್ಲಿರೋರಿಗೆ ಸಹಾಯ ಅಂತ, ಎಲ್ಲೇ ಇರೋರು ಯಾರೇ ಇರೋರು ಏನೇ ರೀತಿ ಸಹಾಯ ಬೇಕಂದ್ರೆ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿಕೊಡೋಣ ಅಂತ. ಅದೇ ರೀತಿ ಈ ಎಜುಕೇಷನ್ ಸ್ಕಾಲರ್ಶಿಪ್ ಕೊಡ್ತೀವಿ ಹುಡುಗರಿಗೆ, ಹಂಗೆ ನೆಕ್ಸ್ಟ್ ಜನ್ರೇಷನ್ ಬರಬೇಕಂತಲೇ ಈ ಈವೆಂಟ್ ಸ್ಟಾರ್ಟ್ ಮಾಡಿ. ದಿನಾಚರಣೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಸೊ ನಾನು ಜೇನುಗೂಡು ವಾಲಂಟಿಯರಾಗಿ ಕೆಲಸ ಮಾಡ್ತಿದ್ದೀನಿ. ಆಲ್ಮೋಸ್ಟು ಕಾಲೇಜು ಮುಗಿದಾದಮೇಲೆ ಜೇನುಗೂಡು ಸಂಸ್ಥೆಯ ಮೆಂಬರ್ ಆಗಿ ಇದ್ದೀನಿ. ಸೊ ಜೇನುಗೂಡು ಸ್ಕಾಲರ್ಶಿಪ್ ಆಗದಿರ ತುಂಬ ವೇರಿಯಸ್ ಆ್ಯಕ್ಟಿವಿಟೀಸು ಮಾಡ್ತಿದ್ದೀವಿ. ಈಗ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ವ್ಯವಸ್ಥೆ ಇರಲ್ಲ, ಅವ್ರಿಗೆ ಬ್ಯಾಗ್ಗಳು 3-4 ವರ್ಷಕ್ಕೆ ಒಂದು ಸರಿ ಕೊಡ್ತಿದ್ದಾರೆ. ಸೊ ಅದೇ ಥರ ನಾವು ಕೆಲವೊಂದು ಸರ್ಕಾರಿ ಸ್ಕೂಲ್ನ, ಆನೇಕಲ್ ಸುತ್ತಮುತ್ತ ಇರೋ ಸರ್ಕಾರಿ ಸ್ಕೂಲ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಬ್ಯಾಗ್ ಎಲ್ಲ ಡೊನೇಟ್ ಮಾಡ್ತೀವಿ. ಸೊ ನಮಗೂ ಡೋನರ್ಸ್ ಹುಡುಕಿ ಎಲ್ಲ ವ್ಯವಸ್ಥೆ ಮಾಡಿ ಶಾಲೆಗೆ ಹೋಗಿ ಬ್ಯಾಗ್ ಎಲ್ಲ ಕೊಟ್ಟು ಪ್ರತಿ ವರ್ಷವೂ ಈ ಥರ ಬೇರೆ ಬೇರೆ ಶಾಲೆಗಳಿಂದ ಹುಡುಕಿ ಬ್ಯಾಗೆಲ್ಲ ಡೊನೇಟ್ ಮಾಡ್ತೀವಿ. ಮತ್ತು ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡೋ ಪ್ಲಾಂಟೇಷನ್ ಡ್ರೈವ್ಸ್ ಕೂಡ ಪ್ರತಿ ವರ್ಷವೂ ಮಾಡ್ತಿದ್ದೀವಿ. ಈಗ ಆಲ್ಮೋಸ್ಟು 60,000-70,000 ಗಿಡ ಒಂದು ಜೆರೋದಾ ಅಂದ್ಬಿಟ್ಟು ಒಂದು ಇನ್ಸ್ಟಿಟ್ಯೂಷನ್ನು, ಇದು ಕಂಪನಿಯಿಂದ CSR ಆ್ಯಕ್ಟಿವಿಟಿ ಮೇಲೆ ಅವ್ರ ಕಡೆಯಿಂದ ಇದು ಸಸ್ಯಗಳನ್ನು ತೊಗೊಂಡು ಬೇರೆ ಕಡೆ ಯಾರು ನೋಡ್ಕೊತಾರೋ ಚೆನ್ನಾಗಿ ಅವ್ರ ಕಡೆ ಜೇನುಗೂಡು ಮುಖಾಂತರ ಕೊಡಿಸಿ ಅದನ್ನು ನೋಡ್ಕೊಳೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದೇ ಥರ ಬೇರೆ ಅನ್ಯ ರೀತಿಯ ಏನೇ ತೊಂದರೆಗಳಿದ್ರು, ಯಾರಿಗೆ ಏನೇ ತೊಂದರೆ ಆದರೂ ಜೇನುಗೂಡು ಮುಖಾಂತರ ನಾವು ಈಗ ಬ್ಲಡ್ಡು ಡೊನೇಷನ್ಸು ಆಗುತ್ತೆ, ಬ್ಲಡ್ಡನ್ನು ವ್ಯವಸ್ಥೆ ಮಾಡ್ತಿರ್ತೀವಿ ಆಗಾಗ ಯಾರ್ದಾದ್ರೂ ಎಮರ್ಜೆನ್ಸಿ ತಿಳ್ಕೊಂಡು. ಸೊ ಇದೇ ಥರ ಜೇನುಗೂಡು ಸಂಸ್ಥೆನ ನಮ್ಮ ಕೈಲಾದಷ್ಟು ಬೆಳೆಸೋಕ್ಕೆ ಸರ್ ಯಾರೇ ಬಂದರೂ ನಮ್ಮದು ಆಲ್ವೇಸ್ ಓಪನ್ ಇರುತ್ತೆ. ಏನು ನಮ್ಮದು ಪ್ರೊಸೀಜರ್ ಏನಿರಲ್ಲ. ಯಾರೇ ಸಹಾಯ ಉದ್ದೇಶಪೂರ್ವಕವಾಗಿ ಬಂದರೆ ಯಾವತ್ತೂ ನಮ್ಮದು ಸಂಸ್ಥೆಯಿಂದ ಬರಮಾಡ್ಕೊತೀವಿ. ಅವರು ಜೆನ್ಯೂನಾಗಿ ಕೆಲಸ ಮಾಡಿ ಸೊಸೈಟಿಗೋಸ್ಕರ ಏನೋ ಒಂದು ಮಾಡಬೇಕು, ನಾವು ನಮ್ಮ ಕಡೆಯಿಂದನೂ ಬೆಳಿಬೇಕು, ನಾವು ಸಂತೋಷವಾಗಿರಬೇಕು, ಬೇರೆಯವರು ನಮ್ಮ ಜೊತೆಗಿರೋರು ಸಂತೋಷವಾಗಿರಬೇಕು ಅಂತ ಕೆಲಸ ಮಾಡೋ ವ್ಯಕ್ತಿಗಳನ್ನ ಆಲ್ವೇಸ್ ವೆಲ್ಕಮ್ ಸರ್.